ಒಂದು ಶ್ರದ್ಧಾಂಜಲಿ ಸಭೆಯನ್ನು 25/3/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ತಾಲೂಕಿನಾದ್ಯಂತ ಸುಮಾರು 30 ಗ್ರಾಮ ಪಂಚಾಯಿತಿಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸುಮಾರು 50ರಿಂದ 100 ಜನ ಮಿನಿಮಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಸುಮಾರು 28 ಮುಂಚೂಣಿ ಘಟಕಗಳಿದೆ. ಒಂದು ಯುವ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಲೇಬರ್ ಸೆಲ್ಲು ಯಶಸ್ವಿಗೊಳಿಸಿ ಮಾನ್ಯ ನೀಲಕಂಠೇಗೌಡರ ಆತ್ಮಕ್ಕೆ ಶಾಂತಿ ಕೋರಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ನಮ್ಮ ಮುಖಂಡರಾದಂಥ ಆದಿನಾರಾಯಣ ಅವರು ಎಲ್ರಿಗೂ ನಮಸ್ಕಾರ. ಮೊನ್ನೆ 10/3/2025 ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ MC ನೀಲಕಂಠೇಗೌಡರು ದೈವಾಧೀನರಾಗಿರುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೋಲಾರ ಶಾಸಕರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಈ ನೀಲಕಂಠೇಗೌಡರ ಅವರ ಅಗಲಿಕೆಯ ವಿಚಾರವಾಗಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು 25/3/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಹತ್ರ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಲಾಗಿ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾಲೂಕಿನಾದ್ಯಂತ ಸುಮಾರು 30 ಗ್ರಾಮ ಪಂಚಾಯಿತಿಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸುಮಾರು 50ರಿಂದ 100 ಜನ ಮಿನಿಮಮ್ಮು ಮತ್ತು ಪ್ರತಿ ವಾರ್ಡಿಂದ 50ರಿಂದ 100 ಜನ ನಮ್ಮ ಕಾರ್ಯಕರ್ತರು, ಗ್ರಾಮ ಪಂಚಾಯತಿ ಮಟ್ಟದ ಮುಖಂಡರು, ಹೋಬಳಿ ಮಟ್ಟದ ಮುಖಂಡರು, ತಾಲೂಕು ಮಟ್ಟದ ಮುಖಂಡರು ಮತ್ತು ನಗರಸಭೆ ಎಲ್ಲ ಸದಸ್ಯರು, ಮಾಜಿ ಸದಸ್ಯರು, ಎಲ್ಲ ಪಟ್ಟಣ ನಗರದ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಸುಮಾರು 28 ಮುಂಚೂಣಿ ಘಟಕಗಳಿದೆ. ಒಂದು ಯುವ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಲೇಬರ್ ಸೆಲ್ಲು, SC ಸೆಲ್ಲು ಇಂಥ ಅನೇಕ ಮುಂಚೂಣಿ ಘಟಕಗಳಿದೆ. ಪ್ರತಿಯೊಂದು ಘಟಕದಲ್ಲಿಂಥ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಯಶಸ್ವಿಗೊಳಿಸಿ ಮಾನ್ಯ ನೀಲಕಂಠೇಗೌಡರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಬೇಕೆಂದು ಬಯಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ನಮ್ಮ ಮುಖಂಡರಾದಂಥ ಆದಿನಾರಾಯಣ ಅವರು, ಇನ್ನೂ ಪಕ್ಷದ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಈ ಮೂಲಕ ಹೇಳಬೇಕು ಬಯಸ್ತೀನಿ.